ವಿಡಿಯೋ ಮುಗಿತನ ನೋಡ್ರಿ ಮತ್ತೆ ವೆಲ್ಕಮ್. ಪಂದ್ಯ ನಡೆಯುತ್ತಿರುವುದು ಚೆನ್ನೈನಲ್ಲಿ. ಅದು RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ನೋಡೋಣ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ಲೆಟ್ಸ್ ಪ್ಲೇ. ಇವತ್ತು ನಮ್ಮ RCBಯ ಸ್ಕ್ವಾಡ್ ಹೇಗಿದೆ ಅಂತ ನೋಡೋಣ. ಮೊದಲು ನಮ್ಮ ನಾಯಕ ಫ್ಯಾಬ್ ಡು ಪ್ಲೆಸಿ, ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರು ಇದ್ದಾರೆ. ನೆಕ್ಸ್ಟ್ ಕ್ಯಾಮರನ್ ಗ್ರೀನ್. ಸೊ ಟಿವಿಯಲ್ಲಿ ನೋಡ್ತಿರಲ್ಲ, ಸೊ ಅದೇ ಥರನೇ ಬರ್ತಾರೆ. ಓಕೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದಿನ ಆಟವನ್ನು ಶುರು ಮಾಡಿಬಿಡುವ. ಲೆಟ್ಸ್ ಗೋ. 10 ಓವರು ಲಾಸ್ಟ್ ಇರುತ್ತೆ. ಇದರೊಳಗಡೆ ಯಾರು ಡ್ರೆಸ್ RCB ಜರ್ಸಿ ಹಾಕೊಂಬರಂಗಿಲ್ಲ, ಗುಜರಾತ್ ಅರ್ಬಿ ಹಾಕೊಂಬರ್ತಾರೋ ಇವರು ಒಂದು ಟೈಪ್ ಮಬ್ಬ ಅಂತಾರಲ್ರಿ. ಸೊ ಮಬ್ಬ ಅಂತಾರಲ್ರಿ, ಹಂಗೆ ಅದಾರ್ರಿ ಅವರು. ಸೊ ಲೆಟ್ಸ್ ಗೋ. ನಮಗೇನು ಫರ್ಕ್ ಬಿಡಂಗಿಲ್ಲ ಯಾರು ಅವಸರ ಯಾರ್ಯಾರು ಅರ್ಬಿ ಹಾಕೊಂಬಿಟ್ಟಾರ. ಅವ್ನು ಡೆಲ್ಲಿ ಹಾಕೊಂಬಂದಾನು, GTR ಹಾಕೊಂಬಂದಾನು. ಸೊ ಟಾಸ್ ನಾವು ಟೇಲ್ ಅಂದಿದ್ವಿ, ಹೆಡ್ ಬಿತ್ತು. ನಾವು ಫಸ್ಟ್ ಬಾಲಿಂಗ್ ತಗೋತೀವಿ. ಸೊ ಲೆಟ್ಸ್ ಗೋ. RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಓಕೆ, ನಮ್ಮ ಗ್ರೌಂಡು ತುಂಬ ಚೆನ್ನಾಗಿ ಹೊಳಿತಾ ಇದೆ. ಇಲ್ಲಿ ನೋಡೋಣ, ಮೈದಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹುಡುಗರು. ಈ ಕಡೆ ಲಕ್ನೋ ಅವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಕನ್ನಡಿಗ KL ರಾಹುಲ್ ಮತ್ತು ಕುಂಟೆನ್ ಡಿಕಾಕ್ ಅವರು ನಮ್ಮ RCBಯ ಹುಡುಗ. ಈಗ ಇಲ್ಲಿ ಬ್ಯಾಟ್ಸ್ಮನ್ಸ್ಗಳು ಬರ್ತಾ ಇದ್ದಾರೆ. ಸೊ ಹಿಂಗೆ ಬರ್ತಾ ಇರ್ತಾರೆ, ನೀವು ನೋಡಿ. ನಾ ಯಾರನ್ನೂ ಹೆಸರು ತಗೊಳ್ಳಲ್ಲ ಇಲ್ಲಿ. ಸೊ ಓಪನರ್ಸ್ ಆಗಿ KL ರಾಹುಲ್ ಮತ್ತು ಕುಂಟೆನ್ ಡಿಕಾಕ್ ಅವರು ಬರ್ತಾ ಇದ್ದಾರೆ. ಅದು ಆಗ್ಲೇ ಹೇಳಿದ್ದೀನಿ ನಿಮಗೆ. ಈಗ ಮೊದಲನೇ ಬಾಲ್ ಹಾಕ್ತಾ ಇರೋದು ನಮ್ಮ ಸಿರಾಜ್ ಅವರು. ಒಂದನೇ ಬಾಲ್ ಏನು ಮಾಡ್ತಾರೆ ನೋಡೋಣ ಅಂತ ಇವಾಗ. ಸಿಂಗಲ್ ತಗೊಳ್ತಾರೆ ಇಲ್ಲಿ ನಮ್ಮ KL ರಾಹುಲ್ ಅವರು. ಈಗ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೀತಮ್ ಅವರು. ಸೊ ಅವ್ರು ಕೂಡ ಕಾಮೆಂಟ್ರಿ ಕೊಡ್ತಾರೆ ನಮ್ಮೊಟ್ಟಿಗೆ. ಬನ್ನಿ ಪ್ರೀತಮ್ ಅವರೇ. ಸಿರಾಜ್ ಅವರು ಒಂದೇ ಬಾಲ್ ಅನ್ನು ಮಸ್ತ್ ಹಾಕಿದ್ದಾರೆ. ಅಂದ್ರೆ ನೀವು ಹೇಳೋದು ಸಿಂಗಲ್ ಆಡ್ಬೇಕಂತ. ಇಲ್ಲಿ KL ರಾಹುಲ್ ಅವರು 4 ಹೊಡೆದಿದ್ದಾರೆ. ಈಗ ಮುಂದಿನ ಬಾಲ್ ಅನ್ನ ಹಾಕ್ತಾ ಇದ್ದಾರೆ ನಮ್ಮ ಸಿರಾಜ್ ಅವರು. ಏನಮ್ಮ ಇದು ಹೊಡೆದಿರೋದು? ಸ್ಟ್ರೇಟ್ ಬುಲೆಟ್ ಹೋದಂಗೆ ಹೋಯ್ತು. ಸೀದಾ ಹೊಡೆದಿದ್ದಾರೆ ನಮ್ಮ ಕ್ವಿಂಟನ್ ಡಿಕಾಕ್ ಅವರು, ನಮ್ಮ RCBಯ ಹುಡುಗ. ಖಂಡಿತವಾಗ್ಲೂ ಪ್ರೀತಮ್ ಅವರೇ ತುಂಬಾ ಚೆನ್ನಾಗಿ ಪಿಕ್ ಮಾಡಿದ್ರು ಅವರು 4 ರನ್ನು. ಈಗ 3ನೇ ಬಾಲ್ ಹಾಕ್ತಾ ಇದ್ದಾರೆ ಇಲ್ಲಿ ನಮ್ಮ ಸಿರಾಜ್ ಅವರು. ನೋಡೋಣ ಏನ್ ಮಾಡ್ತಾರೆ ಅಂತ. ವಿಕೆಟ್ ಬಂದಾಯ್ತು ಇಲ್ಲಿ. ಏನಪ್ಪ ಇದು? ನಮ್ಮ ಬಾಲ್ ಸಿರಾಜ್ ಅವರು. ಹೀಗೆ ಪ್ರತಿಯವರಿಗೆ ವಿಕೆಟ್ ತಕೊಂಡ್ರೆ ಚಲೋ ಆಗುತ್ತೆ. ಖಂಡಿತವಾಗ್ಲೂ ಪ್ರೀತಮ್ ಅವರೇ ನೀವು ಹೇಳಿದ್ದು 100% ನಿಜ ಇದೆ. ಸೊ ವಿಕೆಟ್ ತಗೊಳ್ಬೇಕು, ಮ್ಯಾಚ್ ಜಲ್ದಿ ಮುಗಿಸಿ ನಮ್ಮ RCBಯ ಹುಡುಗರಿಗೆ ಕ್ರೇಜಿಯಾಗಿ ಜಿಗ್ದಾಡ್ತಾ ಸ್ಟೇಟಸ್ ಹೇಟರ್ಸ್ಗಳಿಗೆ ಉರಿಸ್ತಾ ಖುಷಿಯಾಗಿರ್ತೀವಿ. ಸೊ ಹಾಗೆ ಆಗ್ಬೇಕು ಪ್ರೀತಮ್ ಅವರೇ. ಈಗ ನಮ್ಮ ನೆಕ್ಸ್ಟ್ ಬಾಲ್ ಹೇಗೆ ಹೋಗಿದ್ದಾರೆ ನೋಡೋಣ. ನಮ್ಮ ಸಿರಾಜ್ ಅವರು. ಏನಮ್ಮ ಇದು? 4 ಹೊಡೆದ್ರು. ಸಖತ್ತಾಗಿ ಇನ್ಸೈಡ್ ಎಡ್ಜ್ ನ ಪಿಕ್ ಮಾಡಿದ್ದಾರೆ, ಹಾಗೂ ಅದು 4 ಆಗುತ್ತೆ. PDB ಅವರೇ, ಇದು ಮುಂದಿನ ಬಾಲ್ ಏನಾಗುತ್ತೆ ಅಂತ ನೋಡೋಣ ಅಂತೆ. ಏನಮ್ಮ ಇದು? ಗಗನ ಕೇರಿದೆ ಇದು. ಏನಪ್ಪ ಇದು? ಇದು ಇಲ್ಲಿ 2 ರನ್ ಮಾತ್ರ ಪಿಕ್ ಮಾಡಿರ್ತಾರೆ ಅನ್ಕೊಳ್ತಿರ್ತೀನಿ. ಓಕೆ, 2 ರನ್ನೇ ಪಿಕ್ ಮಾಡಿದ್ದಾರೆ. ಸೊ ನಡೀರಿ ಮತ್ತೆ ಮುಂದಿನ ಓವರ್ಗೆ ಕಾಲಿಡೋಣಂತೆ. ಈಗ ಬಂದಿರೋದು ಬೌಲರ್ ಕ್ಯಾಮರನ್ ಗ್ರೀನ್ ಅವರು. ಹೇಗೆ ಹಾಕ್ತಾರೆ ಅಂತ ನೋಡೋಣ ಅಂತೆ. ಸೊ ಕ್ಯಾಮರನ್ ಗ್ರೀನ್ ಅವರು ಹಾಕ್ತಾ ಇದ್ದಾರೆ ಇಲ್ಲಿ. ಏನಮ್ಮ ಇದು? 6 ಏನಾರು ಹೋಗುತ್ತಾ ಇದು? ಔಟ್ ಆಯ್ತು ಇದು. ನಮ್ಮ ಕನ್ನಡಿಗ KL ರಾಹುಲ್ ಅವರು ಡಗೌಟ್ಗೆ ವಾಪಸ್ ಹೋಗ್ಬೇಕಾಗುತ್ತೆ. 2 ಬಾಲಿಗೆ 2 ರನ್ ಮಾತ್ರ ಮಾಡಿದ್ರು ಅವರು. ಮತ್ತೆ ಬಹಳ ರನ್ ಮಾಡಕ್ಕೆ ಸಾಧ್ಯವಾಗ್ಲಿಲ್ಲ. ಈಗ ಕ್ರೀಸ್ಗೆ ಬಂದಿರೋದು ನಿಖಲಸ್ ಪೂರನ್ ಅವರು ಬಂದಿರೋದು. ಇವ್ರೇನಾರ ನಿಂತ್ರೆ ಚಟಾಪಟ ಒನ್ ಮೋರ್ ರನ್ ಬೇಕು ಅಂತ 6 ಮೇಲೆ 6 ಹೊಡಿತಾನೆ ಇರ್ತಾರೆ. ನೋಡೋಣ ಅಂತೆ. ನಮ್ಮ ಬೌಲರ್ಸ್ ಏನು ಕಡಿಮೆ ಇಲ್ಲ ಇಲ್ಲಿ. ಇವ್ರೇನಾರು ನಿತ್ರೆ ಸಿಸ್ಕಲ ಸುರಿನ ಅಲ್ಲಿ
ಅಂದ್ರೆ ನೀವು ಸಿಕ್ಸ್ಗಳ ಸುರಿಮಳೆನೆ ಮಾಡ್ತಾರಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲು BRB ಅವರೇ. ಒಂದೇ ಬೋಲೆಯಲ್ಲಿ 4 ಹೊಡೆದಿರೋದು ನಿಖಲಸ್ ಪೂರನ್ ಅವರು. PDB ಅವರೇ, ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ನಿಮಗೆ ವಿನ್ ಆಗಬೇಕು ಅಂತ ನೀವು ಬಯಸುತ್ತೀರಿ? ನಮಗೆ RCB ಪಕ್ಕ, ಒನ್ ಅಂಡ್ ಓನ್ಲಿ RCB, ಜೈ RCB. ನಿಮಗೆ ಯಾವ್ದು ಗೆಲ್ಬೇಕು ಅಂತ ಅಷ್ಟೇ ಹೇಳಿದ್ದು ನಾನು. ಏನೋ 9 ತಿಂಗಳದವ ನಾನು ಕೊಂಡೆ ಅದೈತಿಲ್ಲ. ಅಂದ್ರೆ ನಿಖಲಸ್ ಪೂರನ್ ಅವರು 6 ಹೊಡಿತಾ ಇದ್ದಾರೆ, ಅದಕ್ಕೆ ನಿಮ್ಗೆ ಕೊಂಡಿ ಹರಿದಿದೆಯಾ? ಏನೋ BRB ಏನೇನು ಮಾತಾಡ್ತೀನಿ. ಕ್ಯಾಮ್ರನ್ ಗ್ರೀನ್ ಅವರು ಇಲ್ಲಿ 3ನೇ ಬಾಲ್ ಹಾಕಕ್ಕೆ ರೆಡಿ ಆಗಿದ್ದಾರೆ. ಸೊ ಏನು ಮಾಡ್ತಾರೆ ನೋಡೋಣ. ಹೇಳಮ್ಮ, ಸಿಂಗಲ್ ತಗೊಳ್ತಾರೆ ಇಲ್ಲಿ. ಚೆನ್ನಾಗಿ ಇಲ್ಲಿ ಒಂದು ಸಿಂಗಲ್ ಔಟು. ಅಲ್ಲಿ ವಹರಾ ಅವರು ವಿಕೆಟ್ ಹೋಗುತ್ತೆ. ಈಗ ಕ್ರೀಸ್ಗೆ ಬಂದಿರೋದು ದೀಪಕ್ ಹೂಡಾ ಅವರು ಕೂಡ ಒಂದು ಒಳ್ಳೆಯ ಬ್ಯಾಟ್ಮನ್ ಅಂತ ಹೇಳ್ಬೋದು. PDB ಅವರೇ, ಖಂಡಿತವಾಗ್ಲು BRB ಅವರು. ಪ್ರೇಕ್ಷಕರೇ, ಕಾಮೆಂಟ್ರಿಯಲ್ಲಿ ಬದಲಾವಣೆ. ಈಗ ನಾವು ಮಾತಾಡ್ತಾ ಇರೋದು ಉತ್ತರ ಕರ್ನಾಟಕ ಭಾಷೆ. ಸೊ ನಾವು ಹೆಂಗೆ ಮಾತಾಡ್ತೀವಲ್ಲ, ಸೊ ಅದೇ ಟೈಪನ್ನು ನಾವಿಲ್ಲಿ ಕಾಮೆಂಟ್ರಿ ಕೊಡ್ತೀವಿ. ಓಕೆ, ನೀವು ಅದನ್ನು ನೋಡ್ರಿ, ಎಂಜಾಯ್ ಮಾಡಿರಿ ಅಷ್ಟು ಹೇಳ್ತೀನಿ ಬೈನಾ. ಏನ ಪ್ರೀತ್ಯಾ? ನೆಕ್ಸ್ಟ್ ಏನು ಮಾಡ್ತಾರಪ್ಪ ಇಲ್ಲಿ? ವಿಕೆಟ್ ತಗೋತಾರಪ್ಪ. ಹಾಂ, ಹೌದಲ್ವ? ಹೆಂಗೆ ಹೇಳಿದ್ದು? ಹಾಕೋಣ ನಾ ಭವಿಷ್ಯ ನೋಡಿತೇನೋ. ಹಾಂ, ಮಕ್ಕಳಿ ತಗೋತಿಲ್ಲ ಸ್ವಲ್ಪ. ಏನೇನು ಮಾತಾಡ್ತೀವೋ BRB? ಯಾವ 9 ತಿಂಗಳದವ ಆಯುಷ್ ಬಡವನಿ ಅಂತ ನೋಡ್ರಿ. ಬಂದ ಓವರ್ ಮುಗೀತು ಪ್ರೀತಮ್ಮ. ಒಟ್ಟಿಲ್ಲ ಅದಕ್ಕೊಂದು ಹೆಂಗ್ ಬರ್ತೀವೋ ಬ್ಯಾಟಿಂಗ್ ಆಡಕ್ಕೆ. ನಿಖಲಸ್ ಪುರಾನ್ಗ ಸ್ಟ್ರೈಕ್ ಐತಿ. ಸೊ ಹೆಂಗ ಹಾಕ್ತಾರಂತ ನೋಡೋಣ. ನಮ್ಮ ಅನುಜ್ ರಾವತ್ ಬಾಲಿಂಗ್ ಹಾಕ್ತಾನ್ರಿ. ಕ್ಯಾಟ್ ಸುಳ ಮಕ್ಕಳ್ರಿ ಇವ್ರ. ಬ್ಯಾಟ್ಮ್ಯಾನ್ ಬಾಲಿಂಗ್ ಹಾಕ್ತಾನೆ. ಅವ್ ಯಾರು ಗುಜರಾತ್ RB ಹಾಕೊಂಬಂದಾರ್ರಿ, RCB ದಾರ. ಮುಕ್ಕಳಪ್ ಗೋಲ್ ಇದ್ದಂಗೆ ಅದಾರಪ್ಪ ಇವ್ರ ಗೇಮರ್ಸ್ ಕ್ರಿಯೇಟರ್. ನಿಖಲಸ್ ಪುರಾನ್ ಔಟ್ ಆದಪ್ಪ. ಈಗ ಬಂದಪ್ಪ ಕೃಣಾಲ್ ಪಾಂಡ್ಯ ಮ್ಯಾಚ್. ಕೃಣಾಲ್ ಪಾಂಡ್ಯ ಮುಂಬೈದಾಗ 6 ಹೊಡೆದ್ ಮ್ಯಾಚ್ ಗೆಲ್ಸನ್ಪ ಲಾಸ್ಟ್ ಬಾಲ್ದಾಗ. ಲಾಸ್ಟ್ ಓವರ್ದಾಗ ಇರ್ಬೇಕು ನೋಡು. ಲಾಸ್ಟ್ ಬಾಲ್ದಾಗ ನೀನ್ ನೋಡಿಲ್ಲ ಅನ್ಸುತ್ತೆ. ಎಷ್ಟು 1 ಬಾಲ್ 6 6? ಯಾವ ಶೂಟ್ ಇದ್ದಪ್ಪ ಮಣಿ 6. ನಾ ಎಲ್ಲಿ ನೋಡಿ ಅಲ್ಲಲ್ಲೂ ಮಣ್ಣು ಇದ್ರೊಳಗೆ ಅದಾನು. ಮಣ್ಣು ಅಂದ್ರೆ ಒಂದ್ 2-3 ವರ್ಷದ ಹಿಂದೆ. 2-3 ವರ್ಷದಿಂದ ಇದ್ರೊಳಗೆ ಅದಾನು. 200 ಅಲ್ಲೋ 3-4 ವರ್ಷದಿಂದ 6 ಹೊಡೆದಪ್ಪ ಇಲ್ಲಿ. 6 ಹೊಡೆದ? ಯಾರು? ಬಡೋಣಿ 9 ತಿಂಗಳದವ. ಈಗ ನಮ್ಮ ರಜತ್ ಪಟಿದಾರ್ ಅವ್ರ ಬಾಲಿಂಗ್ ಹಾಕಾಕತ್ತಾರ. ಬ್ಯಾಟ್ಮ್ಯಾನ್ಸ್ ಬಾಲಿಂಗ್ ಹಾಕ್ತಾರ ನೋಡ್ರಿ. ಏನು ಮಾಡ್ತಾರೆ ಬಾಲರ್ಸ್ ಇಲ್ರಿ RCB ದಾಗ. ಇವ್ ಏನು 6 ಹೊಡಿಸ್ಕೊಂಡಪ್ಪ. ಮತ್ತೊಂದು ಗೋ ಅವನು. ಮತ್ತೇನ್ ಮಾಡುದಪ್ಪ, RCB ಕಡೆ ಬಾಲರ್ಸ್ ಇಲ್ಲ. ಸಿರಾಜ್ ಒಬ್ಬ ಇದ್ದಪ್ಪ ಫಾರ್ಮ್ದಾಗ, ಅವ ಫಾರ್ಮ್ ಕಳ್ಕೊಂಡ. ಮತ್ತೇನ್ ಮಾಡುದು, ಬ್ಯಾಟರ್ಸ್ನ ಹಾಕ್ಬೇಕಿಲ್ಲ ಬಾಲಿಂಗ್. ಆಫ್ರಿಕಾದಿಂದ ನಡ್ಕೊಂಡು ಬಂದಾನಲ್ಲ ಜೋಸಪ್ ಅಲ್ಚಾರಿ. ಅವ ಏನ್ರಿ ಬಡಿಸ್ಕೋತಾನಪ್ಪ ಅವ ಬರೇ. ಅದಕ್ಕೆ ನಾವು ಇಲ್ಲಿ ಇದ್ರೊಳಗೆ ಹಾಕ್ಸಾವಲ್ವಿ. ಮತ್ತೊಂದು ವಿಕೆಟ್ ತಗೋದಪ್ಪ ಇಲ್ಲಿ ನಮ್ಮ ಪಟ್ದಾರ್ ಅವರು. ಕೃಣಾಲ್ ಪಾಂಡ್ಯ ಡಗೌಟ್ಗೆ ಮನಿಗೆ ಡಗೌಟ್ಗೆ ಹೋಗ್ತಾನೆ, ಮನಿಗೆ ಹೋಗಂಗಿಲ್ಲ. ಈಗ ಮತ್ತೆ ಕ್ರೀಸ್ಗೆ ಶೆಫ್ಯಾರ್ಡ್ ಬಂದಿದ್ದಾನೆ. ಮುಂದಿನ ಬಾಲ್ ಏನಾಗುತ್ತೆ ನೋಡ್ಬೇಕು. ಕಡೆ ಬ್ಯಾಟ್ಸ್ಮನ್ಗಳ ವಿಕೆಟ್ 2 ಓವರ್ದಾಗ 2 ವಿಕೆಟ್ ತೆಗಿತಾರಂದ್ರೆ ಅರ್ಥ ಮಾಡ್ಕೊರಿ ನೀವು ಹೆಂಗೆ ಇರಬಾರ್ದು ನಮ್ದು ಬಾಲರ್ಸ್ಗಳು. ಇಲ್ಲಿ ಮತ್ತೊಂದು 6 ಬಡಿಸ್ಕೊಂಡು ನೋಡ್ರಿ. 3 6 ಬಡಿದ್ರಿ ರಪ್ಪ 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 ಅಂತಂದು. ಈಗ 3 ಓವರ್ ಆಗಿದೆ, 47ಕ್ಕೆ 6. ಮತ್ತೆ ಬಂದಪ್ಪ ಕ್ಯಾಮ್ರಾಮನ್ ಗ್ರೀನ್. ಕ್ಯಾಮ್ರಾನ್ ಗ್ರೀನು ಚಲೋ ಹೋಗಿತ್ತಾನ ಬಾಲಿಂಗ್. ಆದ್ರೆ ನೋಡ್ಬೇಕು ಈಗ ಏನು ಮಾಡ್ತಾನ ಅಂತಂದು. ಸ್ಟ್ರೇಟಾಗಿ 4 ಬಾಲ್ಸ್ ಇರೋದು ಇಲ್ಲಿ ನಮ್ಮ ಅಲ್ರಿಪ್ಪ ಅವರ 9 ತಿಂಗಳದವನಲ್ರಿ ಅವ ಬಡವಣಿ. ಏನು ತಿಂದು ಬಂದಾನ ಗೊತ್ತಿ. 50 ರನ್ ಕಂಪ್ಲೀಟ್ ಅದು. LSG ಅವ್ರದ್ದು ಒಳ್ಳೆಯ ರನ್ ಕೂಡ ಬಂದಿದೆ. ಇಲ್ಲಿ ವಿಕೆಟ್ ಬಿದ್ದಾಯ್ತು. ಇಲ್ಲಿ ಬಾಲ್ ಅನಾಹುತ ಹೋಗದ ಬಿಡಪ್ಪ. 9 ತಿಂಗಳದ ಹೊಟ್ಟಿಲೇ ಹೋಗ್ಬೇಕಾಗಿತ್ತು. ಈಗ ಬಂದಿರೋದು ಮ್ಯಾಂಗೋ ಸಾರಿ ಯಾರೋ ಬೈಯವ ನವೀನ್ ಉಲಾಕ್ ಅವರು ಬಂದಿರೋದು. ಏನಪ್ಪ ಇವ ಉಲಾಕು ಬಾಲರ್ ಅದಾನವ. ಅವ ಹೆಂಗೆ ಅನಾಹುತ ಆಡ್ತಾನಂತೀವ ಇಲ್ಲಂತೀವ ಪ್ರೀತಮ್ಮ? ಇಲ್ಲಪ್ಪ, ನೋಡೋಣಲ್ಲ ಹೆಂಗೆ ಆಡ್ತಾನ ಅನ್ನೋದು. ಸಿಂಗಲ್ ತಗೊಂಡ ನೋಡಪ್ಪ. ಅವ ಸಿಂಗಲ್ ತಗೊಂಡಾನ ಏನು ಅವನ ಮತ್ತು ಅನಾಹುತ ಹೊಡಿತಾನು. ಶೆಫ್ಯಾರ್ಡ್ ಬಂದಾನ. ಈಗ ಶೆಫ್ಯಾರ್ಡ್ ಆಡ್ತಾನ ಇನ್ನು ಔಟ ಆಗ್ತೈತೆ.
ಔಟ್ ಆಗ್ತೈತಿ ಇಲ್ಲ ನಾಟ್ ಔಟ್ ಅದು ನಾಟ್ ಔಟ್ನಾ ನಮ್ಮ RCB ಫೀಲ್ಡ್ರುಗಳ್ಪ 2 ತಾಸು ಮಾಡ್ತಾರಪ್ಪ ಕೊಡಕ್ಕೆ ಕೀಪರ್ಗಳಿಗೆ ನೆಕ್ಸ್ಟ್ ಬಾಲ್ ಏನಾಗತ್ತೆ ನೋಡೋಣ ಬರ್ರಿ ಓ ಮ್ಯಾಗ ಹೋಗ್ಯತಪ್ಪ ಇದು ಕ್ಯಾಚು 6 ಏನಾಗತ್ತೆ ಅಂತ ನೋಡ್ಬೇಕು ಇಲ್ಲಿ ಓ 6 ಹೊಡೆದಿರೋದು ಇಲ್ಲಿ ಏನಪ್ಪ ಬೆಂಗಳೂರು ಭಾಷೆದಾಗ ಯಾಕೆ ಮಾತಾಡತ್ತೀನಿ ನೀನು ಬಾಲಾಜಿ ಎರಡು ಒಂದರು ನಮ್ಗೆ ಕನ್ನಡ ಅದು ಇದನ್ನು ಉತ್ತರ ಕರ್ನಾಟಕ ಸ್ಪೆಷಲ್ಲು ಮಾರಾಯ ತಗೋ ಹಂಗೆ ಮಾತಾಡ್ತೀನಿ ಏನು ನಾವು ಹೊಡೆದು ಲೇಪ ಅವ 6 ನಾವೇನು ಕೆಟ್ಟ ಅವನು ಬಾಲಿಂಗ್ ಮತ್ತು ಭಾಳ ಕೆಟ್ಟ ಗಿಚ್ಚು ಐತೆ ಒಂದು ನವೀನ್ ಉಲಾಕ್ ಒಂದು ಹೌದಿಲ್ಲ ಈ ವರ್ಷ ನೆಟ್ಟಂಗೆ ಆಡತ್ತಿಲ್ಲಪ್ಪ ಅವ ಏನಾಗುತ್ತೆ ನೋಡುನು ಒಟ್ಟು ಸೊ ಆಡ್ತಾರ ಬಿಡ್ತಾರ ಅವ್ರಿಗೆ ಗೊತ್ತಾ ಈಗ ಮಂದಿಗೆ ಬೇಸರ ಆಗಬಾರ್ದು ಪಟ್ 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 ಓವರ್ ಮುಗಿಸಿ ಒಂದಿಟ್ಟು ಹಾರಿಸ್ಬಿಡುನಂತ ಏನಂತೀಯ ಹೌದಪ್ಪ ಬೇಸ್ರ ಒಂದು ಅರ್ಧ ತಾಸರೇ ಆಗ್ತೈತಿ ಫುಲ್ ಇದನ್ನ ಮಾಡಕ್ಕೆ ಸೊ ಅದಕ್ಕೆ ಒಂದು 17 ನಿಮಿಷದ ಮಟ್ಟ ಇಡೋಣಂತ ವಿಡಿಯೋ ಹೌದಿಲ್ಲ ಅಯ್ಯೋ ಮಾತು ವಿಕೆಟ್ ತಗದಪ್ಪ ಅವನು ಯಾರು ಲೇವ ಶಪ್ಯ ಹೋದ್ ನೋಡಪ್ಪ ಮಕ್ಳು ತಕೊಂಡ್ ಹೋದವ ಯಾರಪ್ಪ 5 ತಿಂಗಳದವ ಯಾರ್ಲೇವ ರವೀಂದ್ರ ಬಿಷ್ಣೋಯ್ ಮೋಸ್ಟ್ ಡೇಂಜರಸ್ ಬಾಲರ್ ಅಂತಂದು ಹೇಳ್ಬೋದಲ್ಲ ಅವಂಗ ಏನಪ್ಪ ಮತ್ತೆ ಹೊಟ್ಟಿಲೆ ಹಿಡ್ಕೊಂಡು ಏನು ಮಾತಾಡ್ರಿ ಏನೇನಾರು ಮಾತಾಡ್ಬಿಡು ನೀ ಸುಮ್ಮನೆ ಹೇಳ 6 ಹೊಡೋದಲ್ಲು ಬಾಲರ್ ಗೋ ಹಿಂಗಾದ್ರೆ ಕೆಲ್ಸ ನಡಂಗಿಲ್ಲ ಪಟ್ ಪಟ್ ಆಡುದು ನಮ್ಗೆ ಪಟ್ ಪಟ್ ವಿಕೆಟ್ ಇನ್ನಿ 2 ವಿಕೆಟ್ ಅದಾವ ತಕೊರ್ಲಿ ಎಷ್ಟೊತ್ತು ಮಾಡತ್ತೀರಿ ಎಲ್ಲಿದ್ದಿದ್ದ ಮ್ಯಾಚ್ ಎಲ್ಲಿಗೆ ತಂದ್ರಿರು 89 ರನ್ ಹೊಡೆದಾರ ನೋಡ್ರಿ ಒತ್ತೊಂದು ವಿಕೆಟ್ ಬಿತ್ತು ಇಲ್ಲಿ ನಮ್ಮ ಕ್ಯಾಮ್ರನ್ ಗ್ರೀನ್ ಅವ್ರ ಮತ್ತೆ ಆಲ್ ಔಟ್ ಆಗುತ್ತೆ ಎಲ್ಲ ಆಲ್ ಔಟ್ ಮಾಡಿ ಒಗದ್ ಬಿಟ್ರ ಈಗ ನಮಗೆ ಬೇಕಾಗಿರೋದು ಎಷ್ಟು ರನ್ಪಾ 90 ರನ್ 60 ಸರಿ 10 ಓವರ್ದಾಗ RCBians ಅವರು ಹೊಡಿತಾರ ಇಲ್ಲ ನೋಡೋಣ ಅಂತೆ ಸೊ ಈಗ ಸ್ವಲ್ಪ ಒಂದು ಬ್ರೇಕ್ ತಗೊಂಡು ಮತ್ತೆ ಮುಂದಿನ ಕಾಮೆಂಟ್ರಿಗೆ ನಾವು ರೆಡಿ ಆಗ್ತೀವಿ ಓಕೆ ಬಾಯ್ ಬಾಯ್ ಫಸ್ಟ್ ಕ್ಲಾಸ್ ಚೋಡ ಚುನ್ಮರಿ ತಿಂದು ಈಗ ಬಂದೇವೆ ನೋಡ್ರಿ ನಿಮ್ಮ ಮುಂದೆ ಈಗ RCB ಬ್ಯಾಟಿಂಗ್ ಚಾಲು ಆಗೈತಿ ಆವೇಶ್ ಖಾನ್ ಅವರು ಇಲ್ಲಿ ಬಾಲಿಂಗ್ ಮಾಡ್ತಾ ಇರೋದು ವಾ ಏನಮ್ಮ ಇದು ಬರ್ತಿದಂಗನಿ ಇಟ್ಟಪ್ಪ 6 ನಮ್ಮ ಫ್ಯಾಫ್ ಅವರು ಜಲ್ದಿ ಮ್ಯಾಚ್ ಮುಗಿಸಿ ಮನೆಗೆ ಹೋಗೋಣ ಅಂತ ಅವರು ಕಾಯ್ತಾ ಇದ್ದಾರೆ ಅಲ್ಲಿ ಏನಂತೀರಾ ಪ್ರೀತಮ್ ಅವರೇ ಹೌದು ಏನಮ್ಮ ಇದು ಮತ್ತೊಂದು 6 ಬಂತು ಇಲ್ಲಿ ಫ್ಯಾಫ್ ಡುಪ್ಲೆಸಿ ಕಡೆಯಿಂದ ಅದ್ಭುತ ಹೊಡೆತ ಫ್ಯಾಫ್ ಅವರಿಂದ ಮುಂದಿನ ಬಾಲ್ ಇದು ಕೂಡ 6 ಹೋಗುತ್ತಾ ಈ ಬಾಲ್ ಏನಾರ ಮತ್ತು 6 ಹೊಡಿತಾರ ನೋಡೋಣ ಈ ಮುಂದಿನ ಬಾಲು ಏನ್ ಅನ್ಸುತ್ತೆ ಪ್ರೀತಮ್ ಅವರೇ ಹೊಡಿತಾರಾ ಓಹೋ ಏನಮ್ಮ ಇದು ಟಿನಿಂಗ್ ಮಿನಿಂಗ್ ಡಿಶಾ ಸಖತ್ತಾಗಿ ಪಿಕ್ ಮಾಡಿದರೆ ಇಲ್ಲಿ 6 ರನ್ ಈಗ ಆವಿಷ್ ಖಾನ್ ಬಾಲಿಗೆ ಫ್ಯಾಫ್ ಡುಪ್ಲೆಸಿ ಅವ್ರು 6 ಹೊಡಿತಾರಂತ್ಯಾ ಇಲ್ಲ ಅಯ್ಯೋ ಎಂತ ಅನುಭೂತ ಯಪ್ಪ ಇದೇನಾತು ನೋಸು ಬಿಡುತ್ತೆ ಈಗ ಫ್ಯಾಫ್ ಡುಪ್ಲೆಸಿ ಔಟ್ ಆಗಿ ಮನೆಗೆ ಹೋಗ್ತಾನೋ ಡಗೌಟ್ ಹೋಗ್ತಾನೋ ಗೊತ್ತಿಲ್ಲ ಈಗ ಕ್ರೀಸ್ಗೆ ಕ್ಯಾಮ್ರನ್ ಗ್ರೀನ್ ಬಂದಾನ ಕ್ಯಾಮ್ರನ್ ಗ್ರೀನ್ ಆಡ್ತಾನೋ ಇಲ್ಲೋ ಗೊತ್ತಿಲ್ಲಪ್ಪ RCBದಾಗ ಬಂದಾಗಿಂತ್ರ ಆಡೇ ಇಲ್ಲ ಅಭಿಷೇ ಬಿಟ್ಟಲ್ವ ಬಂದಿದಂಗೆ ಏನಮ್ಮ ಇದು 6 ಹೊಡೆದನ್ಪ ನೋ ಬಾಲ್ 6 ಹೊಡೆದಲ್ಲು ನಮ್ಮ ಕ್ಯಾಮ್ರಾಮ್ಯಾನ್ ಗ್ರೀನ್ ಈಗ ಏನಪ್ಪ ಇದು ಸಿಕ್ಸರ್ಸ್ ಅಲ್ಲ ಸಿಕ್ಸರ್ಸ್ನ ಸುರಿಮಳೆ ಈ ಗೇಮ್ ಡೆವಲಪರ್ಸಿಗಪ್ಪ 2 ಫ್ರೀ ಕೊಡಕ್ ಬರಂಗಿಲ್ಲ ಇವ್ರ ಮಕ್ಕಳುಗಳಿಗೆ 4 ಹೊಡೆದಪ್ಪ ನಮ್ಮ ಕಿಂಗ್ ಕೊಹ್ಲಿಗೆ ಏನು ಸ್ಟ್ರೈಕರ್ ಸಿಗೋಲ್ತು ಈಗ ಸಿಕ್ತಪ್ಪ ಸ್ಟ್ರೈಕ್ ಬಂದಿದೆ ಅಂತ ಏನಾರ 100 ನೋಡ್ಬೋದಾ ನಾವು ಹೌದು ಗುರು ನೋಡೋಣ ಅಂತೆ ಸ್ಟ್ರೈಕ್ ಅವ್ರಿಗೆ ಬಂದಿಲ್ಲಪ್ಪ ಅಲ್ಲಿ ಕ್ಯಾಮ್ರನ್ ಗ್ರೀನ್ಗೆ ಹೋಗಿದೆ ಇಲ್ಲಿ ಮತ್ತೊಂದು ಅತ್ಯುತ್ತಮವಾದ ಒಂದು ಹೊಡಿತ ಕ್ಯಾಮ್ರನ್ ಗ್ರೀನ್ ಕಡೆಯಿಂದ ಸಖತ್ತಾಗಿ ಹೊಡೆದಿರುವಂತ ಒಂದು ಶಾರ್ಟ್ ಕ್ಯಾಮ್ರನ್ ಗ್ರೀನ್ ಬ್ಯಾಟ್ ಇಂದ ಮುಂದಿನ ಬಾಲ್ ನವೀನ್ ಉಲಕ್ ಅವ್ರು ಏನ್ ಮಾಡ್ತಾರೆ ಓ ವಿಕೆಟ್ ಬಿದ್ದಾಯ್ತು ಇಲ್ಲಿ ಯಾರಪ್ಪ ಕ್ಯಾಮ್ರನ್ ಗ್ರೀನ್ ಔಟ್ ಆಗಿ ಹೋಗ್ಬೇಕಾಗುತ್ತೆ ಮನೆಗೆ ಈಗ ಕ್ರೀಸ್ಗೆ ರಜತ್ ಪಟ್ಟಿದಾರ್ ಬಂದಾನ ಏನೋ 6 ಎಬ್ಬಿಸ್ತಾನ ಕ್ಯಾಮ್ರನ್ ಗ್ರೀನಾಗ ಬರ್ತಿದ್ದಂಗೆನೆ ಕ್ಯಾಚ್ ಹಿಡ್ದಪ್ಪ ಏನಾಯ್ತ ಇಲ್ಲಿ ಏನ್ ಆಗ್ತಾ ಇದೆ ಇಲ್ಲಿ ರಜತ್ ಪಟ್ಟಿದಾರ್ ಅವರು 0 ರನ್ಗೆ ಔಟ್ ಆಗಿ ಹೋಗ್ಬೇಕಾಗುತ್ತೆ ಈಗ ರನ್ಸ್ಗಳ ಸರ್ದಾರ ಮ್ಯಾಕ್ಸಿ ಬಂದಾನ ಕ್ರೀಸ್ಗ ಮತ್ತೆ ಏನಾರ ಹೊಡಿತಾನ 6 ಇಲ್ಲಿ ನೋಡೋಣ ಅಂತೆ ಏನ್ ಮಾಡ್ತಾನೆ ಅಂತ ಏನ್ ನಡೀತಾ ಇದೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ
BRB ಅವ್ರಿಗೆ ಮ್ಯಾಚ್ ನಡೀತಾ ಇದೆ ಇಲ್ಲಿ. ಗ್ಲೆನ್ ಮ್ಯಾಕ್ಸ್ವೆಲ್ ಹೋಗಿ ಅನುಜ್ ರಾವತ್ ಸ್ಟ್ರೈಕಿಗೆ ಬರ್ತಾ ಇದ್ದಾರೆ. ಅನುಜ್ ರಾವತ್ ಅವರು ಫಾರ್ಮ್ನಲ್ಲಿದ್ದಾರೆ, ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ನೋಡೋಣ ಅಂತೆ. ಹೌದು. ಅಯ್ಯೋ ದೊಡ್ಡ ಅನಾಹುತ ಆಗಿತ್ತಪ್ಪ. ವಿರಾಟ್ ಕೊಹ್ಲಿ ರನ್ ಮಷೀನ್ ಹೋದಪ್ಪ 0ಕ್ಕೆ. ಅವಂಗ ಸ್ಟ್ರೈಕರ್ ಸಿಗತ್ತಿರ್ಲಿಲ್ಲ, ಒಂದು ಬಾಲ್ ಆಡಿದ್ದ ಔಟ್ ಆದ. ಈಗ ಕ್ರೀಸ್ಗೆ ದಿನೇಶ್ ಕಾರ್ತಿಕ್ ಬಂದಾನ. ಒಳ್ಳೆ ಫಿನಿಷರ್ ಅನ್ಬೋದು ದಿನೇಶ್ ಕಾರ್ತಿಕ್ ಅವರಿಗೆ. ಹೇಗೆ ಆಡ್ತಾರೆ ಅಂತ ನೋಡೋಣ. ಓ, ದಿನೇಶ್ ಕಾರ್ತಿಕ್ ಅವರು ಸ್ಟ್ರೇಟ್ ಆಗಿ ಬರ್ಸಿರೋದು ಬೌಂಡ್ರಿಗೆ. 4 ರನ್ ಕೂಡ ಸೇವ್ ಮಾಡ್ತಾರೆ. ಈಗ RCB ಬೇಕಾಗಿರೋದು 33 ರನ್ 43 ಬಾಲ್ನಲ್ಲಿ. RCB ಈಸಿಯಾಗಿ ಗೆಲ್ತಾರೆ ಸಿಂಗಲ್ಸ್ ತಗೊಂಡು. ಅಯ್ಯೋ ಇದೊಂದು ಅನಾಹುತ, ಔಟ್. ಇದೇನಪ್ಪ ಇದು? ಇಲ್ಲೇನಾರ ಆಲ್ಔಟ್ ಏನಾರ ಮಾಡ್ತಾರ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ದವರು. ಈಗ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು 3 ವೈಡ್ ಹಾಕಿ ಮುಂದಿನ ಬಾಲ್ ಏನಾಗ್ತಾರೆ ನೋಡೋಣ. ಓ ಚೀದಾಡ್ತಿದ್ದಾರೆ ಇಲ್ಲಿ. ಕೈಗೆ ಹೋಗುತ್ತಾ ಇದ್ದು ಅನುಜ್ ರಾವತ್ ಅವರ ವಿಕೆಟು. ಈಗ ಅನುಜ್ ರಾವತ್ ಅವರು ವಿಕೆಟ್ ಹೋಗಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಕ್ರೀಸ್ಗೆ ಬಂದಿದ್ದಾರೆ. ಇನ್ನು ಮುಂದೆ ಬರೋರು RCBಯ ಬೌಲರ್ಸ್ಗಳ ಹಾವಳಿ ಬ್ಯಾಟಿನಿಂದ ತುಂಬಿ ತುಳುಕಾಡಲೇಬೇಕು. ಅಂದರೆ ಇಲ್ಲಿ RCBಯನ್ಸ್ ಗೆಲ್ತಾರೆ. ನಾಟ್ಔಟ್ ಅಂತ ಬರುತ್ತೆ. ಇದು ನಮ್ಮ ವಿಜಯ್ ಕುಮಾರ್ ಅವರು ಆಡ್ತಾರಂತ ನಮಗೆ ನಂಬಿಕೆ ಇದೆ. ಸೊ ಅವರು ಆಡಬೇಕು. ಮ್ಯಾಚ್ ಬಾಲ್ಕಟ್ ಕ್ರೇಜಿ ಆಗತ್ತಪ್ಪ ಇದು. ನೀವು ಹೇಳ್ದಂಗೆ ಕ್ರೇಜಿ ಆಗ್ತಾಯಿದೆ. ಇಲ್ಲಿ ವಿಜಯ್ ಕುಮಾರ್ ಕಡೆಯಿಂದ ಒಂದು 4. ನಾನು ಹೇಳಿಲ್ಲ. ಈಗ ಮುಂದಿನ ಬಾಲ್ ಏನಾಗುತ್ತೆ ಅಂತ ನೋಡೋಣಂತ. ಈಗ ಬಾಲ್ ಹಾಕತ್ತನಪ್ಪ ಕೃಣಾಲ್ ಗಾಂಡ್ಯ. ಸಾರಿ ಪಾಂಡ್ಯ. ಓಕೆ, ನೆಕ್ಸ್ಟ್ ಬಾಲ್ ಏನಾಗುತ್ತೆ ನೋಡೋಣ. ಇನ್ನೊಂದು ಇಲ್ಲಿ 4 ಬರುತ್ತೆ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಕಡೆಯಿಂದ. ಈಗ ಸ್ಟ್ರೈಕ್ನಲ್ಲಿ ಇರೋದು ಮಣಿಪಾಲ್ ಲೋಮ್ರೋಡ್. ಮಣಿಪಾಲ್ ಲೋಮ್ರೋಡ್. ಈಗ ನವೀನ್ ಉಲಕ್ ಕಡೆಯಿಂದ ಒಂದು ವೈಡ್ ಬಂದಿದೆ. ಮುಂದಿನ ಬಾಲ್ ಏನು ಮಾಡ್ತಾನ ಮಣಿಪಾಲ್ ಲೋಮ್ರೋಡ್. ಮಣಿಪಾಲ್ ರೋಮ್ರೋರ್ ಅವ್ರು ಏನು ಮಾಡಬೇಕು? ನವೀನ್ ಉಲಕ್ ಏನಾರು ಮಾಡಿದ್ರೆ ಹಿಂದೆ ಹೊಡೆದಿರೋದು ಮಣಿಪಾಲ್ ರೋಮ್ರೋರ್ ಅವರು 4 ಹೋಗುತ್ತೆ. ಈಗ ಬಿಷ್ಣು ಈ ಕಡೆಯಿಂದ ಬೌಲಿಂಗ್ ಬರ್ತಾ ಇದೆ. ಇವತ್ತು ವೈಶಾಖ್ ವಿಜಯ್ ಕುಮಾರ್ ಅವರು ವಿಜಯ್ ತಂದು ಕೊಡ್ತಲ್ಲ RCBಗೆ. ಇನ್ನೊಂದು 6. ಇಲ್ಲಿಗ RCBಯನ್ಸ್ 7 6 7 4 ಹೊಡೆದಿರೋದು. ಇನ್ನು ನಮಗೆ ಬೇಕಾಗಿರೋದು ರನ್ನು 9 ರನ್ನು 21 ಬಾಲ್ಗಳಲ್ಲಿ. ಸುಲಭವಾಗಿ ನಾವು ಇಲ್ಲಿ ವಿನ್ ಆಗತ್ತೀವಿ. ಅದರ ಬಗ್ಗೆ ನಮಗೆ ಚಿಂತೆ ಯಾಕೆ? ಏನಂತೀರಾ ಪ್ರೀತಮ್ ಅವರೇ? ಮತ್ತೊಂದು 4 ಬಡಿತಾ ಇಲ್ಲಿ ವೈಶಾಖ್ ವಿಜಯ ಕುಮಾರ ಕಡೆಯಿಂದ. ಇನ್ನು ನಮಗೆ ಬೇಕಾಗಿರೋದು ಬರೇ 3 ರನ್ನು. 3 ರನ್ನು ಕೇವಲ 20 ಬಾಲ್ಗಳಿಂದ. ವಾಟ್ಸಪ್ ಸ್ಟೇಟಸ್ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕೊಂಡ್ಬಿಡ್ರಿ. ಈಗ ವೈಶಾಖ್ ವಿಜಯ್ ಕುಮಾರ್ ಕಡೆ ಸ್ಟ್ರೈಕರ್ ಅದು 6 ಹೊಡಿತಾರ. ಅಯ್ಯೋ ಡಾಟ್ ಬಾಲ್ ಆಯ್ತು. ಇದು ಏನಾರ ಒಂದು ಬಿಗ್ ಹಿಟ್ ತಂದು ಕೊಡ್ತಾರ. ಲಾಸ್ಟ್ ಬಾಲಿಗೆ ಏನಾರ ಮುಗಿಸ್ತಾರ ಇಲ್ಲಿ ಮ್ಯಾಚ್ನ. ಓ ಏನಮ್ಮ ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಮಧ್ಯಾಹ್ನ ಆದರೆ ಗುಡುಗು ಮಿಂಚು ಬರ್ತದೆ. ಸಟ್ ಪುಟ್ ಡುಡುಮ್. ನಮ್ಮ ಕನ್ನಡಿಗ, ನಮ್ಮ RCBಯ ಹುಡುಗ ಇಲ್ಲಿ ಮ್ಯಾಚನ್ನು ಗೆಲ್ಸಿರೋದು. ಈಗ ಇಲ್ಲಿ ಕಪ್ ಎಬ್ಬಿಸ್ತಾ ಇದ್ದಾರೆ ನಮ್ಮ ವೈಶಾಖ ವಿಜಯ ಕುಮಾರ. ಈ ಥರ ರಿಯಲ್ ಲೈಫಲ್ಲೂ ಒಂದಿನ ಎಬ್ಬಿಸ್ತೀವಿ. ನೋಡ್ತಾ ಇರಿ ಹೇಟ್ರ್. ಸ್ವಲ್ಪ ಬರ್ನಲ್ಲತ್ತಿ ಕೊಡಿಸಿ ಬರುವುದಾವ. ಸೊ ನಾವಿನ್ನು ಬರ್ತೀವಿ ಮತ್ತೊಂದು ಕಾಮೆಂಟ್ರಿ ವಿಡಿಯೋ ಒಂದಿಗೆ. ಜೈ RCB, ಕಪ್ ನಮ್ದೇ. ವಿಡಿಯೋನ ಕೊನೆತನ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ. ವಿಡಿಯೋ ನೋಡಿದ್ರೆಲ್ಲ ಕೇವಲ ಎಂಟರ್ಟೈನ್ಮೆಂಟ್ಗೆ ಮಾತ್ರ. ಯಾವುದೇ ಪ್ಲೇಯರ್ಸ್ನ ಅವಮಾನ ಮಾಡೋದಾಗಲಿ, ಯಾವುದೇ ಟೀಮ್ನ ಅವಮಾನ ಮಾಡೋದಾಗಲಿ ನಾವು ಮಾಡಿಲ್ಲ. ಕೇವಲ ಮಾಡಿದರೂ ಕೂಡ ನಾವು ಅದನ್ನು ಮನೋರಂಜನೆಗೆ ಮಾತ್ರ ಮಾಡಿರುತ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.